ನಾವು ಭವಿಷ್ಯ ವಸ್ತುಸ್ಥಿತಿಯಲ್ಲಿ ಇನಕೋಟಿ ಪ್ರಭೆ ಕಾಣ್ತಾ ಇದೆ. ಹಗಲಿನಲ್ಲೂ ಸೂರ್ಯ ಕಿರಣವೂ ಬೀಳದಂತಹ ಸ್ಥಳ ಅಂಧಕಾರಯುಕ್ತವಂತಹ ಗುಂಡಾರಣ್ಯ. ಈ ಕದಂಬ ಕಾಂತಾರಕ್ಕೆ ನಾನು ಪ್ರಥಮ ಬಂದದ್ದಲ್ಲ, ಅಂದ್ರೆ ಕೊನೆಯೋ ಅಂತ ಕಾಣ್ತಾ ಇದೆ. ಇಲ್ಲವಾದ್ರೆ ಖಗಂಬಗಳು ಒಂದೊಂದೊಂದು ಮುಖ್ಯ ಮುಗಿಸಬೇಕಿತ್ತು. ಇಲ್ಲಿ ನೋಡಿದ್ರೆ ಹುಲಿದನ, ಆನೆ ಸಿಂಹ, ಮಾದಾನ ಬೀಳು, ಉಡಗ ಗರುಡ, ಹಾವ ಮುಂಗುಸಿ, ಕಚ್ಚಾಟ ಇಲ್ಲ. ಒಂದೇ ತಾಯಿಯ ಮಕ್ಕಳಂತೆ ಆಟ ಬರ್ತಾ ಇವೆ. ಇದೆಲ್ಲ ನಮ್ಮ ಪ್ರಭುವಿನ ದಬ್ಬಾಳಿಕೆಯ ಪ್ರಭಾವ ಅಲ್ಲ, ಮಹಾಶಾ ತಾಯಿಯ ಸಂಕಲ್ಪದ ಮಹತ್ವ ಇರಬೇಕು. ಶ್ರೀದೇವಿ ಮಹತ್ವ ಎಂದರೆ ಇದೇಯೋ ಏನೋ. ದೇವಮ್ಮನಿಗೆ ದೇಹಶುದ್ಧ, ವೀಯಪ್ಪನಿಗೆ ವಿದ್ಯಾಪ್ರಾಪ್ತಿ, ಮಾಯಮ್ಮನಿಗೆ ಮಹಾಲಕ್ಷ್ಮಿಯ ಪ್ರಸನ್ನತೆ, ಹಾಯಮ್ಮನಿಗೆ ಹರಿಹರರ ಸಾಕ್ಷಾತ್ಕಾರ, ನಾಯಮ್ಮನಿಗೆ ಸಕಲ ಒಳಗು ಹೊರಗು ಒಟ್ಟಿಗೆ ನೋಡಿದೆ. ಪಾದದಲ್ಲಿ ಬ್ರಹ್ಮ, ಹಿಮ್ಮಡಿಯಲ್ಲಿ ಅಂಗಾರಕ, ಮೊಣಕಾಲಿನಲ್ಲಿ ವರುಣ, ಹಟಿಯಲ್ಲಿ ಇಂದ್ರ, ನಾಭಿಯಲ್ಲಿ ಬುಧ, ಪುರದ್ವಯಗಳಲ್ಲಿ ಹರಿಹರ, ಕರ್ಣದ್ವಯಗಳಲ್ಲಿ ನಿರುತಿ ಹಾಗೂ ವಾಯುದೇವರಾದರೆ ಮೂಗಿನ ತುದಿಯಲ್ಲಿ ಕುಬೇರ, ಮೂರು ಕಣ್ಣುಗಳಲ್ಲಿ ಸೂರ್ಯಚಂದ್ರಾದಿಗಳು. ಇದರಿಂದಲೇ ಮೂರಕ್ಕೂ ಲೋಕದಲ್ಲಿ ನಾನೇ ಕಾರಣ ಅಂತ ತೋರಿಸ್ತಾ ಇದ್ದಾರೆ. ಬ್ರಹ್ಮದಂಡ ಅಕ್ಷಮಾಲೆ, ಸುದರ್ಶನ, ಕೊಡೆ ಎತ್ತು ತ್ರಿಶೂಲ ಸೂಚ್ಯವಾಗಿ ತೋರಿಸಿದಾಗ ಹೆದರಿ ಅಡ್ಡ ಬಿದ್ದಂತ ಅದೇ ಅಷ್ಟಾಂಗಯುಕ್ತವಾದ ಅಭಿವಾದನವಾಯಿತು. ಅಷ್ಟವು ಭಯಂಗಿ ಮಹಿಷಸ್ಸ ಮಧ್ಯೆ ದುರ್ಗಾ ಸದಾಶಾನಂ ಪ್ರಪದ್ಯೆ ಕೊಂಡಾಡಿದೆ. ಸುಂದರ ಚಿತ್ತರ ತೇ ನಮಃ ಅಂತ ಪ್ರಾರ್ಥಿಸಿದೆ. ಪ್ರಣತಾನ ಪ್ರಸೀದತ್ವ ದೇವಿ ವಿಶ್ವಾರ್ಥಿ ಹಾರಿಣಿ, ತ್ರೈಲೋಕ್ಯ ವಚನಾಮೇಕ್ಷೆ ಲೋಕಾನ ವರದಾಭವ ಅಂತ ಕೊನೆಯ ನಮಸ್ಕಾರ ಮಾಡಿದಾಗ ಪಕ್ಕನೆ ನೆನಪಾಗ ನಾನು ಬಂದದ್ದೆಲ್ಲಿದ್ದ ತಾಯಿಯ ಹೊಟ್ಟೆ ಇದ್ದಲ್ಲ. ಅರಸ ಶುಂಭನ ಕೂಡೆ ಭಾಷೆಯ ಕಳೆದು ಬಂದಿದೆ. ಇವಳನ್ನು ಕೇಳಾಕಿದರೆ ಬದುಕುಂಟ, ಇಲ್ಲಿ ಇಲ್ಲದಿದ್ರು ಅಲ್ಲುಂಟು. ಅವರ ಆತ್ಮವಿಶ್ವಾಸ ನನಗಿದೆ. ಒಡೆಯ ರಾಜ್ಯವನ್ನು ಸಲ್ಲಿಸದೆ ಹೋದರೆ ಸಿದ್ಧತ್ವ ಕುಡಿದದ್ದು ವಿಷಪ್ರಾಶನ ಆಗುತ್ತದೆ. ಇಲ್ಲಿ ಮಾತಾಡಿಸದೆ ಬಂದರೆ
ತಾಯಿಗೆ ಅಪಚಾರ ಮಾಡಿದ ಮಗ ಆಗ್ತೇನೆ. ಏನಿದ್ರು ಆ ಪ್ರಭುವಿಗೆ ಎನ್ನುವ ಸಮರ್ಪಣ ಭಾವದಿಂದ ಮಾತನಾಡಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಆಗದ ಏನಾಂತನಿ ಭವತ್ವೇ ನೀನೇ ಜಗದ್ಭರಿತೆ ಜನಾರ್ದನೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರಿ ಅಂತ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಮೇಲಲ್ಲಮ್ಮ ಕರುಣೆ, ನನ್ನನ್ನು ಕಳಿಸಿದವರ ಮೇಲೆ. ಯಾರೋ ಏನೋ ಅಂತ ಭಾವಿಸಬೇಡಿ. ವರ್ತಮಾನ ಕಾಲದಲ್ಲಿ ಧುವನೈಕ ವೀರನಾಗಿ ಮೋಹನನಾಗಿ ಲೋಕತ್ರಯಗಳ ಸರ್ವವನ್ನು ಪಡೆದ ಪೃಥ್ವಿ ಮೂಲಕ್ಕೆ ಕರ್ತನು ದೊರೆಚಕ್ರವರ್ತಿಯಾಗಿ ಯಶೋಮನು ಅಂಟಿಯಿಂದ ಅವಳ ವರಿಸದೆ ಅಧಿಕಾರ ಕ್ಷೇತ್ರದಲ್ಲೇ ಬಂದು ಯಾಕಮ್ಮ ಮನೋ ಪರಿವರ್ತನೆಗೊಳಿಸಿದೆ? ಬಹುಶಃ ನನ್ನ ಅಸ್ತಿತ್ವ ನಿಮಗೆ ತಿಳಿದಿಲ್ಲ ಕಾಣ್ತದೆ. ಹೌದು, ನಾನು ಬ್ರಹ್ಮಾಂಡಕ್ಕೆ ಒಡತಿಯಾಗಿದ್ದೇನೆ. ಹೌದಮ್ಮ. ಮತ್ತೆ ಸಂತಾನಕ್ಕೆ ಸುಗ್ರೀವನನ್ನೇನು ಬಂದಿದ್ದ ನೀವು ಮುರಿದಿರಂತೆ. ನಿಜ, ಕಾಳಗವೇ ಮಾಡಬೇಕು. ನನ್ನ ಮನೋಗತ ನಿರ್ಧಾರವನ್ನು ಹೇಳಿದ್ದೇನೆ ಅವನಲ್ಲಿ. ಶುಂಭನಿ ಶುಂಭರು ಬಿಡಿ, ಗ್ರಾಮವೇ ಪಣ ಹೀಗೆಂಬುದಾಗಿ. ಶಂಭುವೇ ನಡೆ ಬಂದ ನಡುಕೇನು ಕೊಂಬಿನಿಯಲ್ಲಿ ಯಾರಿಗೂ ಹೆದರಲಾರೆ. ಇದು ನಮ್ಮ ಪ್ರಭು ತಿಳಿದು ಮಾಡುವುದೋ ತಿಳಿಯದೋ ಅಂತ ನನಗೆ ಗೊತ್ತಿಲ್ಲ ತಾಯಿ. ಯಾಕೆ ಹಾಗೆ? ಕೇಳುವ ಅರ್ಹತೆ ನಮಗಿಲ್ಲ. ಸಂಬಂಧದಲ್ಲಿ ಅಳಿಯನಾದರೆ ಅಧಿಕಾರದಲ್ಲಿ ಅಮಾತ್ಯ. ಕಲಾದೇವಿಯ ಸುಪುತ್ರ ನನ್ನನ್ನು ರಕ್ತಬೀಜ ಅಂತ ಕರೀತಾ ಇದ್ದಾರಮ್ಮ. ಓಹೋ, ಶುಭಾಕ್ಯ ಬಯಸಿದ ತರುಣೀಮಣಿ ನೀನೇ ಇರುವ ಭಾವದಿಂದ ಸಂಧಾನ ಮುರಿದ ಮೇಲೆ ಧೂಮ್ರಾಕ್ಷ ಬಂದಾಗ ಅವನನ್ನು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತೆ. ಏನು ಸೊಕ್ಕವನಿಗೆ ತುರುಬಿಗೆ ಕೈ ಹಾಕುವುದಕ್ಕೆ ಮುಂದಾದ ಸುಟ್ಟು ಸುಡುಕರಿಯಾಗಿ ಹೋದ. ಸರದಿ ಅವನಿಗಿದ್ದದ್ದು. ನೀವೊಂದು ಹುಡುಕರಿಸಿ ಮತ್ತೆ ಧೂಮಾವತಿಯಾಗಿ ಕಂಗೊಳಿಸಿದೆಯಂತೆ ತಾಯಿ. ಆಮೇಲೆ ಬಂದವರು ಚಂಡಮುಂಡ ಹಠಮಾರಿಗಳು ತಲೆಗೆ ಕೈ ಹಾಕುವುದಕ್ಕೆ ನೋಡಿದ್ರಂತೆ. ನಿನ್ನ ರೂಪವೇ ಬದಲಾಯಿಸಿ ಭದ್ರಕಾಳಿ ರೂಪವನ್ನಾಂತೆ ಅಂತೆ. ಒಂದೇ ಹೊತ್ತಿನಲ್ಲಿ ಇಬ್ಬರ ತಲೆ ಜಗತ್ತಿಗೆ ಹೊಸ ಆಟವನ್ನೇ ತೋರಿಸಿದೆಯಂತೆ. ಎಂತಹ ವಿನೋದವಾರ್ಥ ಕ್ರೀಡೆ ಅದು. ಚೆಂಡಾಟ ಮುಗಿದು ಹೋಯಿತು ಕ್ಷಣ ಮಾತ್ರದಲ್ಲಿ. ಹೌದಪ್ಪ, ನೋಡು ಗುಂಡ ಹೊರಳು ಆಡ್ತಾ ಉಂಟು. ನೀನು 10 ದಿವಸ ಆಟಕ್ಕೆ ತಯಾರು ಮಾಡಿದ್ದೀ ಲೋಕವನ್ನು. ಹೌದು, ಆದ್ರೇನು ಮಾಡೋಣ ತಾಯಿ. ನಮ್ಮ ಪ್ರಭು ತಾನೇ ಆತ್ಮರಕ್ಷಣೆಯ ಕೈದುವನ್ನು ಧರಿಸಿ ಮಣ್ಣಿ ರಥಾರೂಢನಾಗಿ ನಿನ್ನಲ್ಲಿಗೆ ತಲುಪುವುದಕ್ಕಿಂತ ಸ್ವಲ್ಪ ನನ್ನ ಬಗ್ಗೆ ಅವನಿಗೆ ಹೇಳಬೇಕಿತ್ತು. ನೀನು ನಾವು ಜೀವಂತ ಸಾಯುವುದಿಲ್ಲವೇ ಇಲ್ಲೋ? ಆದರೆ ಕಾಲಿಗೆ ಅಡ್ಡ ಬಿದ್ದೆ ವಿನೀತನಾಗಿ ಪ್ರಾರ್ಥಿಸಿದೆ. ಎಲ್ಲಾ ನುಗ್ಗಿದವರಿಗೆ ಇದು ಲೆಕ್ಕವ ತಾಯಿ. ಅದು ಅಷ್ಟೇ. ನಾನು ಬಿಡಿಸಿ ಹೇಳಬೇಕಾದ ಹಠಮಾರಿಯಾಗ ನೀನು ಕೈಗೆ ಬಳೆ ತೊಟ್ಟಿದ್ದೀಯಾದರೆ ಅಮ್ಮ ಸೆರಗಿನ ಕಂಕುಳ ಅಡಿಯಲ್ಲಿ ಸೇರಿಕೋ ಮಗನೇ. ನಿನ್ನನ್ನೇ
ನಿನಗೆ ಹೋರಾಟ ಬೇಡ ಅಂತ ಮುಖದಲ್ಲಿ ಮೀಸೆ ಅಂತ ತಲೆ ಎತ್ತಿದೆ. ಬೇಕು ನಿನಗೆ ಸಂಕಲ್ಪ ಮಾಡಿದೆ, ನಾನು ನಿನ್ನಲ್ಲಿ ಬಂದು ನನ್ನ ಕೇಳಿಕೆಯನ್ನು ಪ್ರಸ್ತಾಪಿಸಿ ಓದಿದ್ರೆ ನಿನ್ನನ್ನು ಕರೆತರ್ತೇನೆ, ತಪ್ಪಿದ್ರೆ ನಾನು ಬರುವುದಿಲ್ಲ ಅಂತ ಅಜ್ಜೆ ಪಡೆದು ಬಂದಿದ್ದೇನೆ. ಅದಕ್ಕಾಗಿ ನನ್ನ ಕೇಳಿಕೆ ಒಂದೇ ತಾಯಿ. ತೀರ್ಮಾನಿಸಿಕೊಂಡೇ ಬಂದವ ನೀನು. ಕಾರುಣ್ಯ ಭಾಗಕ್ಕೆ ಉಳಿಸಿ ಅಂತೇನೆ ಹೊಂದೇನು ತಂದಿದ್ದೇನೆ. ನಮ್ಮ ಪ್ರಭುವನನ್ನು ಮದುವೆಯಾಗುವುದಕ್ಕೆ ರಥ ಏರಿ ಬರ್ತೀಯೋ ತಾಯಿ? ಯಾರನ್ನು ವರಿಸಬೇಕು ಹೇಳಿ. ನಿನ್ನ ಘೋರಂತಹ ಶುಭನನ್ನು ಬಗೆ ಬಗೆಯಾಗಿ ಮಂಡಿಸುತ್ತಾ ಇರುವೆ. ತಪ್ಪಲ್ಲ, ಎಷ್ಟಿದ್ರು ನಿನಗೆ ಆತ ಅನ್ನದಾತಾರ. ಆದ್ರೆ ಅವರ ಬಗ್ಗೆ ನಾನೇನು ತಿಳಿಯದಲ್ಲವಷ್ಟೇ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಾಲನೆಲ್ಲ ಕಳೆಹೆ ಕಟ್ಟು ನನ್ನಿಂದಲೇ ಕಲಿಸುವುದಕ್ಕೆ ಬೇಕಾಗ ಮುಂದಾದ ಸದ್ಯ ಈ ತರುಣಿಗೆ ಹೆದರಿ ಮನೆ ಒಳಗುಳಿದಂತಹ ಶುಭ ರಣ ಹೇಳಿ ಹೊಗಳುವವನೇನು ಬಾರೆ ಅಪ್ಪ. ನನ್ನನ್ನು ರೊಟ್ಟಿಗೆ ಬೀಸ್ತಾಯ್ತು. ತಾಯಿ ಎನ್ನುವ ಭಕ್ತಿ ನನಗಿತ್ತು. ಎನ್ನಲಿಲ್ಲ ಶುಂಭದಾನವ ಅಪ್ಪನ. ನಾನು ಹೇಗೆ ಅಂತ ಬೇರೆ ಹೇಳಬೇಕಾಗಿಲ್ಲ. ನಿನ್ನ ಮುಂದೆ ನಿನ್ನ ಅಟ್ಟಹಾಸ ಹೇಡಿ ಹಿಪ್ಪೆಗಳಾಗಿದ್ದಾರೆ. ನಾವು ಸಾಮಾನ್ಯರಲ್ಲ. ಪರಿಹಾರ ಕಮಲದಲ್ಲಿ ಧರ್ಮಕ್ಕೆ ವಿಶ್ರಾಂತಿ ಅಗತ್ಯವೂ ಇದೆ. ಇವನು ಕೂಡ ಹೊಯ್ದಾಡೋಕ್ಕೆ ಬೇಕಾಗಿ ನನ್ನ ಮೈಯನ್ನೇ ಸತ್ತ ಮಾತ್ರ ಹಿಟ್ಟಿ ಮಾಡ್ತೇನೆ.
ಹೇಳಿದ್ದೇನೆ. ಕಾರಣ ಬ್ರಹ್ಮದೇವರಿದ್ದಂತಹ ವರದ ಸತ್ವ ಬಿಂದು ಶೋಣಿತ ಮಹತ್ವವನ್ನು ಸೇರಿದೆ. ಕೋಟಿ ಕೋಟಿ ಸತ್ಯದಲ್ಲಿ ಹೂವನ್ನು ತುಂಬಿಕೊಳ್ಳುತ್ತಾರಂತೆ. ಒಂದು ಬಿಂದು ಚೆಲ್ಲಿ ನೋಡ್ತೇನೆ. ಭೂಮಿಗೆ ಸೋಕಬಾರದು. ಬೇಕಾದ